ಸರ್ಕಾರಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಬ್ಲಾಕ್ಸ್ ಬಗ್ಸ್ಗೆ ಇದ್ರೆ ಇರಿ ಹೋದ್ರೆ ಹೋಗಿ ಅಂದ್ರಿ, ಪೈ ಮತ್ತು ಮಜುಮ್ದಾರ್ಗೆ ಯಾವಾಗ ಹೇಳ್ತೀರಾ? ಇನ್ಫೋಸಿಸ್ ಅವರನ್ನ ಯಾವಾಗ ಗೆಟ್ ಔಟ್ ಅಂತೀರಾ? ತಪ್ಪುಗಳನ್ನ ಎತ್ತಿ ಹಿಡಿದ್ರೆ ಬಿಜೆಪಿಯವರು ಅಂತೀರಾ, ಏನೂ ಸಿಗ್ಲಿಲ್ಲ ಅಂದ್ರೆ RSS ಬಗ್ಗೆ ಮಾತಾಡ್ತೀರಾ? ಕಾಂಗ್ರೆಸ್ ಯಾವಾಗ ತೊಲಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕಾ ಇವ್ರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಖಕ್ಕೆ ಮಂಗಳಾರತಿ ಎತ್ತದಂಗ ಆಗಿಲ್ವಾ? ಈ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಇದರಿಂದ ಹೋದ ವಾರ ಇವ್ರು ಕೊಟ್ಟಿದ್ರು, ನಮ್ಮ ಮೋಹನ್ ದಾಸ್ ಪೈ ಅವ್ರು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು. ಎಲ್ಲ ಇಲಾಖೆಯಿಂದ, ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ 66, 76, 86 ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದ್ರು ಲಂಚಗುಳಿತನದ ಬಗ್ಗೆ. ಗೌರವಾನ್ವಿತ ನಮ್ಮ ಅದೇನೋ ಟ್ರಬಲ್ ಅವರು ಹೇಳಿದ್ರು, ಯಾರಿಗೆ? ಬ್ಲ್ಯಾಕ್ ಬಗ್ಸ್ಗೆ. ಇಷ್ಟ ಇದ್ರೆ ಇರ್ರಿ, ಕಷ್ಟವಾದ್ರೆ ಔಟ್ ಅಂದರು. ಅದು ಹೇಳ್ಬೇಕು, ಅದು ನಾನು ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ, ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು, ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗನ್ನು ಕಿರಣ್ ಮಜುಮ್ದಾರ್ಗೆ ಯಾವಾಗ ಹೇಳ್ತೀರಾ? ಇದೇ ಡೈಲಾಗ್ ಹೊಡಿಬೇಕಲ್ಲ. ಅವ್ರಿಗೆ ಹೋಗು ಅಂತ ಹೇಳಿದ್ರಲ್ಲ, ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ? ಆಮೇಲೆ ಪೈ ಅವ್ರಿಗೆ ಅವರು ಕಮಿಷನ್ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದ, ಅವ್ರನ್ನ ಯಾವಾಗ ವಿದೇಶಕ್ಕೆ ಕಳಿಸ್ತೀರಾ? ನಮ್ಮ ದೇಶನೇ ಬೇಡ, ವಿದೇಶಕ್ಕೆ ಹೋಗುವಂತ ಯಾವಾಗ ಕಳಿಸ್ತೀರಾ ಅವ್ರಿಗೆ? ಇನ್ನು ರೋಡ್ ಕೇಳಿದ್ರಿ, ಅಜಿತ್ ಪ್ರೇಮ್ಜಿ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಮಳೆ ಬಂದಾಗ ರೋಡ್ ಬಿಟ್ಕೊಡಿ, ನಿಮ್ಮ ಕಂಪ್ನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದ್ರು. ಮಳೆ ಬಂದಾಗ ನಿಮ್ಮ ಕಂಪ್ನಿ ರೋಡೆಲ್ಲ ಅಜಿತ್ ಪ್ರೇಮ್ಜಿ ಅವ್ರಿಗೆ ಕೇಳಿದ್ರು, ಅಜೀಂ ಪ್ರೇಮ್ಜಿ ಅವ್ರು ಕೇಳಿದ್ರು. ಪಾಪ ಸೋಷಿಯಲ್ ಆರ್ಗನೈಸೇಷನ್ ಬಹಳ ಹಣ, ಹೈಯೆಸ್ಟ್ ಹಣವನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅವರು ಬಡವರ ಇದಕ್ಕೆ ಶಾಲೆಗಳಿಗೆ ಎಲ್ಲ ಕೊಡ್ತಾ ಇರುವಂತ ಒಂದು ಸೇವೆ ಮಾಡುವಂತ ಒಂದು ಕಂಪನಿ ಅದು.